ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇದು ರಿಪಬ್ಲಿಕ್ ಡೇ ಜನವರಿ 26. ಅವತ್ತು ಹಿಂದಿನ ದಿನ ಅಂದರೆ 25 ಪಾಸ್ತಾ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ತಿದ್ದೆ. ನಾನು ಯಾವಾಗೂ ಮಾಡಲ್ಲ, ಧೃತಿ ಮಾಡ್ತಾಳೆ. ನಾನು ಮಾಡೋಣ ಅಂತ ಇವತ್ತು ರೆಡಿ ಮಾಡ್ತಿದ್ದೆ. ಇದು ಸೆಕೆಂಡ್ ಟೈಮು. ನೋಡಿ, ಕ್ಯಾಪ್ಸಿಕಮ್ಮು ಮತ್ತು ಸ್ವೀಟ್ ಕಾರ್ನು, ಕ್ಯಾರೆಟು ಇದನ್ನೆಲ್ಲ ಹಾಕಿ ಸ್ವಲ್ಪ ಬಟರೆಲ್ಲ ಹಾಕ್ಬಿಟ್ಟು ನಾನು ಫ್ರೈ ಮಾಡ್ತಿದ್ದೆ. ಅದಕ್ಕೆ ಏನೇನು ಬೇಕು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ನೋಡಿ. ಪಿಜ್ಜಾ ಸಾಸು ಮತ್ತು ಕೆಚಪ್ಪು ಮತ್ತು ಚಿಲ್ಲಿ ಫ್ಲೇಕ್ಸು, ಆರಿಗ್ಯಾನೋ ಇದನ್ನೆಲ್ಲ ಹಾಕಿ ಸ್ವಲ್ಪ ಫ್ರೈ ಮಾಡಾದಮೇಲೆ ಪಾಸ್ತಾನ ನಾನು ಆಲ್ರೆಡಿ ಬಿಸಿ ನೀರಲ್ಲಿ ಬೇಯಿಸ್ಕೊಂಡಿದ್ದೆ, ಅದನ್ನು ಸಹ ಇದಕ್ಕೆ ಹಾಕಿದೆ. ಇದಕ್ಕೆ ಹಾಕಾದಮೇಲೆ ಲಾಸ್ಟಲ್ಲ ಮಧ್ಯದಲ್ಲಿ ಕ್ರೀಮ್ ಆ್ಯಡ್ ಮಾಡಬೇಕು. ಕ್ರೀಮು ಮತ್ತು ಚೀಸು ಹಾಕಬೇಕು. ಕ್ರೀಮು ಮತ್ತು ಚೀಸನ್ನ ಹಾಕೋದನ್ನ ನಾನು ತೋರಿಸಿಲ್ಲ, ಆಲ್ರೆಡಿ ಅದಕ್ಕೆ ಹಾಕಿದ್ದೀನಿ. ಚೀಸನ್ನ ಏನಂದರೆ ತುರಿದ್ಬಿಟ್ಟು ಹಾಕಿದ್ರೆ ಚೆನ್ನಾಗಿರುತ್ತೆ. ಅದು ಫುಲ್ಲು ನಾವು ಮಿಕ್ಸ್ ಮಾಡಬಾರ್ದು, ಹಂಗೆ ಬಿಟ್ಟರೆ ಅದು ಹಂಗೆ ಮೆಲ್ಟ್ ಆಗಿಬಿಡುತ್ತೆ. ನನಗೇನು ಇದು ಇಷ್ಟ ಆಗೋಲ್ಲ, ಮಕ್ಳಿಗಿಷ್ಟ. ಅವ್ರು ಯಾವಾಗೂ ಮಾಡ್ಕೊಂಡು ತಿಂತಾಯಿರ್ತಾರೆ. ನಾನು ಸ್ವಲ್ಪ ಟೇಸ್ಟ್ ನೋಡ್ತೀನಿ ಅಷ್ಟೇ. ಅದೆಲ್ಲ ಮಾಡಿ ಕೊಟ್ಟಾದಮೇಲೆ ಮನೆ ಹತ್ರ ಹೋಗೋಣ ಅಂತ ಹೋಗಿದ್ದೆ. ಮನೆ ಹತ್ರ ಅಂದರೆ ಆಲ್ರೆಡಿ ಕೆಲಸ ಆಗ್ತಾಯಿದೆ. ವೈಟ್ ಪೇಂಟು ಅಂದರೆ ಲಪ್ಪ ಹಾಕಿದ್ದಾರೆ. ಇವಾಗ ನಾವು ಆಲ್ರೆಡಿ ಟೈಲ್ಸ್ ಎಲ್ಲ ತಂದಿಟ್ಟಿದ್ದೀವಿ. ಕೆಳಗಡೆ ಗ್ರೌಂಡ್ ಫ್ಲೋರಲ್ಲಿದೆ. ಮತ್ತು ಕಿಚನಲ್ಲಿ ಅದೇ ಕಿಚನ್ ಶೆಲ್ಫ್ನೆಲ್ಲ ಹಾಕಿದ್ರು. ಹಾಕಿ ಇನ್ನು ಸಣ್ಣ ಪುಟ್ಟದ್ದು ಏನೇನು ಕೆಲಸ ಇದೆ ಅದನ್ನೆಲ್ಲ ಮುಗಿಸ್ತಾಯಿದ್ರು. ಇದಾದಮೇಲೆ ಟೈಲ್ಸ್ ಹಾಕೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಾನು ನೆಕ್ಸ್ಟು ಇದರಲ್ಲಿ ಇದೆಯೋ ಗೊತ್ತಿಲ್ಲ, ನೆಕ್ಸ್ಟು ವೀಡಿಯೋದಲ್ಲಿ ಟೈಲ್ಸ್ ಹಾಕೋದನ್ನು ನಾನು ಹಾಕ್ತೀನಿ. ಇವಾಗ ಆಲ್ರೆಡಿ ಕಾಂಪೌಂಡು ಎಲ್ಲ ಹಾಕಿದ್ದಾರೆ. ಮತ್ತು ಎಲ್ಲ ಫಸ್ಟಿಂದ 5th ಫ್ಲೋರ್ವರೆಗೂ ಕಿಚನ್ ಟೈಲ್ಸ್ ಕಿಚನ್ ಶೆಲ್ಫ್ ಹಾಕಿದ್ದಾರೆ. ಇನ್ನೇನು ಅಂದರೆ ಟೈಲ್ಸ್ ಹಾಕೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಾವು ನಿಮಗೆ ಲಾಸ್ಟ್ ಲಾಗಲ್ಲಿ ತೋರಿಸಿದ್ದೆ ಟೈಲ್ಸ್ ಸೆಲೆಕ್ಟ್ ಮಾಡಿದ್ದು. ಇನ್ನು ಕೆಲಸಗಳು ಸ್ಟಾರ್ಟ್ ಆಗ್ತಾ ಇರುತ್ತೆ, ವುಡ್ ವರ್ಕು ಅದು ಇದು ಎಲ್ಲ. ಇದು ನೋಡಿ, ಗಾನ ಕ್ರಿಕೆಟಿಗೆ ಸೇರಿದ್ದಾಳೆ. ಅದನ್ನೆಲ್ಲ ಅವಳು ಬ್ಯಾಟಿಂಗ್ ಮಾಡ್ತಾಯಿದ್ಲು. ನಾನೇ ಕರ್ಕೊಂಬರೋಣ ಅಂತ ಹೋಗಿದ್ದೆ. ಅದಾದಮೇಲೆ ನಾನು ತುಂಬ ದಿನದಿಂದ ಕುಕ್ಕರ್ ತೊಗೊಬೇಕಂತ ಪ್ಲ್ಯಾನ್ ಇತ್ತು. ಯಾಕೆಂದರೆ ಮನೆಯಲ್ಲಿದ್ದಿದ್ದು ಹಳೆ ಕುಕ್ಕರೆಲ್ಲ ತೆಗೆದುಬಿಟ್ಟು ಹೊಸದು ತೊಗೊಳ್ಳೋಣ ಅಂತ. ನನ್ನ ಹತ್ರ ಅಲ್ಯೂಮಿನಿಯಮ್ ಇತ್ತು. ಅದಕ್ಕೆ ಈ ಸಲ ಸ್ಟೀಲ್ ತೊಗೊಂಬರೋಣ ಅಂದ್ಬಿಟ್ಟು ಪ್ರೆಸ್ಟೀಜ್ದು ಸ್ಟೀಲ್ ತೊಗೊಂಬಂದೆ. ಅದು KR ಪುರಮಲ್ಲಿ ಔಟ್ಲೆಟ್ ಅಂತಿದೆ, ಅಂದರೆ ಫ್ಯಾಕ್ಟ್ರಿ, ಅಲ್ಲಿ ತೊಗೊಂಬಂದೆ. ಅಲ್ಲಿ ಆದರೆ ನಿಮಗೆ 30 ಇಲ್ಲ ಅಂದರೆ 40% ಡಿಸ್ಕೌಂಟ್ ಇದೆ. ಅದಕ್ಕೆ ತೊಗೊಂಬಂದೆ. ಅಂದರೆ 3500 ಇರೋದು 2500 ಇರೋದೆಲ್ಲ 2500 1000 ಮೈನಸ್ ಆಗುತ್ತೆ. ಚೆನ್ನಾಗಿದೆ. ಆದರೆ ಏನಂದರೆ ತುಂಬ ಉರಿ ಇಟ್ಟು ಅಡುಗೆ ಮಾಡಿದರೆ ಸೀದೋಗ್ಬಿಡುತ್ತೆ. ಸ್ಟೀಲ್ ಅಲ್ವಾ, ತುಂಬ ಗಟ್ಟಿನೂ ಇದೆ, ತಳ ಎಲ್ಲ ಚೆನ್ನಾಗಿದೆ, ಇಷ್ಟ ಆಯಿತು. ಈ ಥರದ್ದು ನನ್ನ ಹತ್ರ ಇರಲಿಲ್ಲ. ಅದಕ್ಕೆ ಈ ಸಲ ಈ ಡಿಸೈನಲ್ಲಿ ತೊಗೊಂಬಂದಿದ್ದೀನಿ. ಇದು 3 ಲೀಟರು. ಪಲ್ಯ ಮಾಡೋದಕ್ಕೆ ಮತ್ತು ಸಾಂಬಾರು ಅದಕ್ಕೆಲ್ಲ ಚೆನ್ನಾಗಿರುತ್ತೆ. ಮತ್ತು 10 ಇಯರ್ಸ್ ವಾರಂಟಿ ಕೊಟ್ಟಿದ್ದಾರೆ. 10 ಇಯರ್ಸ್ ವಾರಂಟಿ ಕೊಟ್ಟಿದ್ದಾರೆ. ನಾನು ಯೂಸೇ ಮಾಡಿರಲಿಲ್ಲ. ತಂದು ಒಂದು 4-5 ಡೇಸ್ ಆದರೂ ಹಂಗೆ ಇಟ್ಟಿದ್ದೆ. ಅಂದರೆ ಅದು ಫ್ಯಾಕ್ಟ್ರಿನಲ್ಲಿ ಹಳೇದನ್ನು ತಗೊಳ್ಳಲ್ಲ. ಅದು ಶೋರೂಮ್ಗೆ ಹೋಗಬೇಕು. ನಾರ್ಮಲ್ ಅಂಗಡಿಗಳಲ್ಲಿ ತೊಗೊತಾರೆ. ಅದಕ್ಕೆ ಅದನ್ನು ಕೊಟ್ಟು ಬೇರೆ ಕುಕ್ಕರು ಇಲ್ಲಾಂದರೆ ಬಾಣಲಿ ಆ ಥರ ತೊಗೊಳ್ಳೋಣ ಅಂತಿದ್ದೀನಿ. ಇದು ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು. ಮತ್ತು ಇದ್ರ ಜೊತೆಗೆ ಇನ್ನೊಂದು 5 ಲೀಟರ್ದು ಇನ್ನೊಂದು ಕುಕ್ಕರ್ ತೊಗೊಂಡೆ. ಅದು ಸಹ ಚೆನ್ನಾಗಿದೆ. ಎರಡೂ ಚೆನ್ನಾಗಿದೆ ನೋಡಿ. ಇದು ಲಿಡ್ಡೆಲ್ಲ ತುಂಬಾ ಚೆನ್ನಾಗಿದೆ. ಇದೊಂಥರ ಡಿಫ್ರೆಂಟ್ ಆಗಿದೆ ವಿಸಲ್ಲು ಮತ್ತು ಎಲ್ಲ. ನಾನು ಯೂಸೇ ಮಾಡಿಲ್ಲ. ತಂದು ಒಂದು 5 ಡೇಸ್ ಮೇಲಾಯಿತು. ಯೂಸೇ ಮಾಡಿಲ್ಲ. ಯೂಸ್ ಮಾಡಬೇಕು. ಅದಕ್ಕೋಸ್ಕರ ತೆಗೆದು ಎಲ್ಲನೂ ಓಪನ್ ಮಾಡಿ ಚೆಕ್ ಮಾಡ್ತಾಯಿದ್ದೀನಿ. ನನ್ನ ಹತ್ರ ಆಲ್ಮೋಸ್ಟ್ ಎಲ್ಲ ಪ್ರೆಸ್ಟೀಜೇ ಇರೋದು, ಬೇರೆ ಯಾವುದು ಕುಕ್ಕರ್ ಇಲ್ಲ. ಇದಾದರೆ ನಿಮಗೆ ತುಂಬ ವರ್ಷ ಬಾಳಿಕೆ ಬರುತ್ತೆ ಮತ್ತು ಲಿಡ್ಡು ಎಲ್ಲ ಏನೂ ಹಾಳಾಗಲ್ಲ. ಅದಕ್ಕೋಸ್ಕರ. ಆದರೆ ಸ್ಟೀಲು ಯೂಸ್ ಮಾಡ್ತಿರೋದು ಇದೇ ಫಸ್ಟ್ ಟೈಮು. ಇವಾಗ ಅಲ್ಯೂಮಿನಿಯಮ್ ಎಲ್ಲ ಯೂಸ್ ಮಾಡಬಾರ್ದು ಅಂತ ಹೇಳಿದಾರಲ್ಲ, ಅದಕ್ಕೋಸ್ಕರ ಸ್ಟೀಲ್ದು ತೊಗೊಂಬಂದೆ. ಇದು ನೋಡಿ 5 ಲೀಟರು. ಇದು ಸ್ವಲ್ಪ
ಇದು ದೊಡ್ಡದಿದೆ. ದೊಡ್ಡದಂದರೆ ಇವಾಗ ಪಲಾವು ಮತ್ತು ರೈಸು ಇಲ್ಲ ಜಾಸ್ತಿ ಸಾಂಬಾರೆಲ್ಲ ಮಾಡಬೇಕಂದ್ರೆ ಕೂಗಿಸ್ಕೊಬೇಕಂದ್ರೆ ಇದು ಯೂಸ್ ಆಗುತ್ತೆ. ಅದು ನನಗೆ ಹಾಕಕ್ಕೆ ಬರ್ತಾಯಿಲ್ಲ. ಅವ್ರು ಹೇಳಿದ್ರು ಇದು ಯಾವ್ಯಾವ ರೀತಿನೋ ತಿರುಗಿಸ್ಬಿಟ್ರೆ ಇದು ಹಾಳಾಗುತ್ತೆ, ನೀಟಾಗಿ ನೀವು ಒಂದು ಕೈಲಿ ಪ್ರೆಸ್ ಮಾಡಿಕೊಂಡು ಕ್ಲೋಸ್ ಮಾಡಿದ್ರೆ ಅದು ಕ್ಲೋಸ್ ಆಗುತ್ತೆ ಅಂತ ಹೇಳಿದ್ರು. ಚೆನ್ನಾಗಿದೆ. ನಾನು ಆಲ್ರೆಡಿ ನಿಮ್ಗೆ ಈ ವಿಡಿಯೋದಲ್ಲಿ ತೋರಿಸಿದಾಗ ಇನ್ನೂ ಯೂಸ್ ಮಾಡಿಲ್ಲ. ಆಲ್ರೆಡಿ ಇವಾಗ ಯೂಸ್ ಮಾಡ್ತಾಯಿದ್ದೀನಿ. ಚೆನ್ನಾಗಿದೆ. ಯಾರ್ಯಾರು ಕುಕ್ಕರ್ ತೊಗೊಬೇಕು ಅಂತಿದ್ದೀರಾ ಅವರು ಪ್ರೆಸ್ಟೀಜ್ದೇ ತೊಗೊಳ್ಳಿ, ಚೆನ್ನಾಗಿರುತ್ತೆ. ಮತ್ತು ನಾನು ಮಾಡೋ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ವೀಡಿಯೋಸ್ ಹಾಕ್ತಾಯಿರ್ತೀನಿ. ನೋಡಿ ಯೂಸ್ ಮಾಡ್ತಾಯಿದ್ದೀನಿ. ಅದು ಅವ್ರು ಹೇಳಿದ್ದು ತುಂಬ ಹೈ ಫ್ಲೇಮಲ್ಲಿಟ್ಟರೆ ಸೀದ್ಬಿಡುತ್ತೆ ಅಂದರು. ಏನು ಆಗಲ್ಲ, ತುಂಬ ಏನು ಉರಿ ಏನಿಟ್ಟು ನಾವೇನು ಮಾಡಲ್ವಲ್ಲ, ಚೆನ್ನಾಗಿರುತ್ತೆ. ನನಗಂತೂ ಇಷ್ಟ ಆಯಿತು. ನಾನು ತುಂಬ ದಿನದಿಂದ ಪ್ಲ್ಯಾನ್ ಮಾಡ್ತಿದ್ದೆ ತೊಗೊಬೇಕು ಅಂತ. ಅದು ಟೈಮೇ ಸಿಕ್ಕಿರಲಿಲ್ಲ. ನೋಡಿ ಅದು ಸಿಕ್ತು. ಮತ್ತು ಹಳೇದು ಕುಕ್ಕರ್ ತೊಗೊಂಡೋದೆ, ಆದರೆ ಅವರು ತೊಗೊಳ್ಳಲ್ಲ ಅಂದ್ಬಿಟ್ರು. ನಾರ್ಮಲ್ ಶೋರೂಮ್ಗೆ ಕೊಡಿ, ಅಲ್ಲಿ ತೊಗೊತಾರೆ ಅಂದರು. ಅದಕ್ಕೆ ಅಲ್ಲಿ ಕೊಡೋಣ ಅಂತ ಹಂಗೆ ಇಟ್ಟಿದ್ದೀನಿ. ಅದಾದಮೇಲೆ ಸಂಡೇ ನಮ್ಮ ಮನೆಯವರ ತಂಗಿ ಮಗಳದು ಬರ್ಡೇ ಇತ್ತು, 1 ಇಯರು. ಅಲ್ಲಿಗೆ ಹೋಗಿದ್ವಿ. ಅದು ಮಾಗಡಿ ರೋಡ್ ಹತ್ರ ಎಲ್ಲರೂ ಹೋಗಿದ್ವಿ. ಈ ಸದ್ಯದಲ್ಲಿ ಯಾವುದೇ ಫಂಕ್ಷನ್ಗೆ ಹೋಗಿರಲಿಲ್ಲ. ಇದು ತುಂಬ ಹತ್ರದ್ದು ಬರ್ಡೇ ಇತ್ತಲ್ಲ, ನೋಡಿ ಅದೇ ಮಗು, ಅದಕ್ಕೆ ಅಂತ ಹೋದ್ವಿ. ನಾವು ಹೋಗೋ ಅಷ್ಟರೊಳಗೆ ಆಗಲೇ 12:30 ಆಗಿತ್ತು. ಲೇಟ್ ಆಗಿಬಿಟ್ಟಿತ್ತು. ನಾವಿರೋದು ಇಲ್ಲಿ ಮಾರತಳ್ಳಿ, ಇಲ್ಲಿಂದ ಅಲ್ಲಿಗೆ ಹೋಗೋ ಅಷ್ಟರೊಳಗೆ ನಿಮಗೆ 2 ಅವರ್ಸ್ ಬೇಕು. ಆದರೂ ನಾವು ಸಂಡೇ ಇತ್ತು, ಆದರೂ ಸಹ ಲೇಟ್ ಆಯಿತು, ಎದ್ದಿದ್ದು ಲೇಟು. ಬರ್ಡೇ ಎಲ್ಲ ತುಂಬ ಚೆನ್ನಾಗಿತ್ತು. ನಮ್ಮ ಊರಿಂದ ರಿಲೇಷನು ಎಲ್ಲ ಬಂದಿದ್ದರು. ಅದನ್ನೆಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಬಂದ್ವಿ. ನಿಮಗೆ ನಾನು ಮಾಡೋ ವಿಡಿಯೋ ಎಲ್ಲ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.